ವರ್ಧದೆ ನಗರದ ಬಹುತೇಕ ಕಡೆ ಇದೀಗ ಮತ್ತೆ ಮಳೆ ಆಗ್ತಾ ಇದೆ. ಜೆಪಿ ನಗರ, ಬನಶಂಕರಿ, ವಿಲ್ಸನ್ ಗಾರ್ಡನ್, ಕೆಆರ್ ಮಾರ್ಕೆಟ್ ಹಾಗೆ ಮೆಜೆಸ್ಟಿಕ್ ಸೇರಿದಂತೆ ಬೆಂಗಳೂರಿನ ಮತ್ತಷ್ಟು ಬಡಾವಣೆಗಳಲ್ಲಿ ಇದೀಗ ಮಳೆಯ ಅಬ್ಬರ ಮತ್ತೆ ಪ್ರಾರಂಭ ಆಗಿದೆ. ನಿನ್ನೆ ಸುರಿದ ಮಳೆಯಿಂದಾಗಿಯೇ ಸಾಕಷ್ಟು ಅವಾಂತರಗಳಾಗಬಹುದು. ಸಾಕಪ್ಪ ಮಳೆ ಅಂತ ಹೇಳಿ ಬೆಂಗಳೂರಿನ ಜನ ಕೈ ಮುಗಿತಾ ಇದ್ದಾರೆ ಆಕಾಶದ ಕಡೆ. ಈಗ ಮತ್ತೆ ಮಳೆ ಪ್ರಾರಂಭವಾಗಿದೆ. ಪರಿಸ್ಥಿತಿಯನ್ನ ನಿರ್ವಹಿಸಬೇಕಾಗಿದ್ದಂತಹ ಜನಪ್ರತಿನಿಧಿಗಳು ವಿರೋಧ ಪಕ್ಷ ರಾಜಕೀಯ ಮಾಡೋದ್ರಲ್ಲಿ ಬಿಸಿ, ಆಡಳಿತ ಪಕ್ಷ ಸಾಧನೆಯನ್ನ ಕೊಂಡಾಡಿಕೊಳ್ಳೋದ್ರಲ್ಲಿ ಹಾಗೆ ಕೇಂದ್ರ ಸರ್ಕಾರ ಸೇನೆಯ ಪರಾಕ್ರಮವನ್ನ ಟೀಕೆ ಮಾಡೋದ್ರಲ್ಲಿ ಬಿಸಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ. ದೀಪ್ತಿ, ಮತ್ತೆ ಮಳೆ ಮತ್ತೆ ಸಂಕಷ್ಟ, ಇಷ್ಟೇ ಜನರ ಹಣೆಬರನೇ ಇದು. ರಾಜಕಾರಣಿಗಳು ರಾಜಕೀಯ ಮಾಡೋದ್ರಲ್ಲಿ ಬಿಸಿ. ಸ್ಮಿತಾ, ರಾಜ್ಯ ಹವಾಮಾನ ಇಲಾಖೆ 1 ವಾರಗಳ ಕಾಲ ಮಳೆಯ ಅಲರ್ಟ್ ನ ಕೊಟ್ಟಿದೆ. ಅದೇ ಪ್ರಕಾರವಾಗಿ ಈಗ ಮಳೆ ಬರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಮಳೆಯನ್ನ ಜನ ಎಂಜಾಯ್ ಮಾಡಬೇಕು, ಆದ್ರೆ ಬೆಂಗಳೂರಿನಲ್ಲಿ ಇಟ್ಕೊಂಡು ಮಳೆಯನ್ನ ಖಂಡಿತ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಮನೇಲೇನೋ ಮಳೆ ನೀರು ನುಗ್ಗಿಲ್ಲ ಅಂತ ಒಂದ್ ಕಡೆ ಸಮಾಧಾನ ಆದ್ರೆ, ರಸ್ತೆಗೆ ಬಂದ್ರೆ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಳ್ಬೇಕು. ಇನ್ನು ಮನೆಗಳಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ, ಮನೇಲಿರೋಣ ಅಂತ ಹೇಳಿದ್ರೆ ಕೆಲವು ಮನೆಗಳ ಮುಂದೆ ರಾಜಕಾಲುವೆ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಸೊ ಮನೆ ಒಳಗೆ ಯಾವಾಗ ಬರುತ್ತೋ, ಏನೋ ಹಾಳಾಗುತ್ತೋ, ಈ ಸತಿ ಎಷ್ಟು ಖರ್ಚು ಬೀಳುತ್ತೋ ಅಂತ ಹೇಳಿ ಆ ರೀತಿಯ ಟೆನ್ಷನ್. ಸೊ ಬೆಂಗಳೂರು ಜನಕ್ಕೆ ಮಳೆ ಬಂದ್ರೆ ಭಯ ಆಗುವಂತಹ ಪರಿಸ್ಥಿತಿಯನ್ನ ನಮ್ಮ ಸರ್ಕಾರ ನಮಗೆ ಗಿಫ್ಟ್ ಆಗಿ ಕೊಟ್ಟಿದೆ. ವಿಜುವಲ್ಸ್ ಅಲ್ಲೂ ನೀವು ನೋಡಬಹುದು. ಈಗ ಸದ್ಯಕ್ಕೆ ನಾನು ಸಿವಿರಾಮನ್ ನಗರದಲ್ಲಿದ್ದೀನಿ. ಸಿವಿರಾಮನ್ ನಗರದಲ್ಲಿ ಜೋರಾದಂತಹ ಮಳೆ ಬರ್ತಾ ಇದೆ. ಈ ಪಾರ್ಕ್ನಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಸಮಸ್ಯೆಗಳು ಆಗಿರುವಂತದ್ದು. ಅಂದ್ರೆ ರಸ್ತೆ ಮೇಲೆ ನಿಂತಿರುವಂತಹ ಮಳೆ ನೀರು ಇರ್ಬೋದು, ಮನೆಗಳಿಗೆ ನುಗ್ಗಿರುವಂತದ್ದು, ಈ ರೀತಿಯ ಸಾಕಷ್ಟು ಸಮಸ್ಯೆಗಳು ಈ ಭಾಗದಲ್ಲೂ ಕೂಡ ಆಗಿದೆ. ಇದೇ ಭಾಗದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಬೆಳಿಗ್ಗೆಯಿಂದನೂ ಕೂಡ ಇನ್ಸ್ಪೆಕ್ಷನ್ ಅನ್ನ ಮಾಡಿ ತೆರಳಿದ್ದಾರೆ. ಯಾಕಂದ್ರೆ ನಾಳೆ ಸಿಎಂ ಡಿಸಿಎಂ ರೌಂಡ್ಸ್ ಅಲ್ವಾ, ಹೀಗಾಗಿ ಸಚಿವರು ಈಗಲಿಂದಲೇ ಎಲ್ಲ ರೀತಿಯ ಪ್ರಿಪರೇಷನ್ ಮಾಡಿಕೊಂಡು ನಾಳೆ ಅವರಿಗೆ ಅಪ್ಡೇಟ್ ಮಾಡೋದಕ್ಕೆ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೊರಟಿದ್ದಾರೆ. ಇನ್ನೂ 5 ದಿನಗಳ ಕಾಲ ಮಳೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಹವಾಮಾನ ಇಲಾಖೆ ಈಗಾಗಲೇ ಜನರಿಗೂ ಕೂಡ ಒಂದಿಷ್ಟು ಕಾಷನ್ಸ್ ಅನ್ನ ಕೊಟ್ಟಿರುವಂತದ್ದು. ಮಳೆ ಜೋರಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಜಾಗೃತಾ ಕ್ರಮಗಳನ್ನ ತಗೊಳ್ಳಿ, ಯಾಕಂದ್ರೆ ಸಿಡಿಲು ಬರುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮನೆಯಿಂದ ಹೊರಗೆ ಬರಬೇಕಾದ್ರೆ ಜಾಗೃತರಾಗಿ, ಜೊತೆಗೆ ಬೃಹದಾಕಾರದಂತಹ ಮರದ ಅಡಿಯಲ್ಲಿ ನಿಂತ್ಕೊಂಬೇಡಿ, ಸೇಫರ್ ಸೈಡು ಅಂತ ಹೇಳಿ. ಸೊ ಆದಷ್ಟು ಮನೆಯಲ್ಲಿ ಇಲ್ಲಾಂದ್ರೆ ಯಾವ್ದಾದ್ರು ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಹೇಳಿ. ಸದ್ಯಕ್ಕಂತೂ ಬೆಂಗಳೂರಿನಲ್ಲಿ ಮಳೆಯ ಬಿಡುವಂತಹ ಯಾವುದೇ ಮುನ್ಸೂಚನೆ ಕೂಡ ಕಾಣಿಸ್ತಾ ಇಲ್ಲ. 5 ದಿನಗಳ ಕಾಲ ಮಳೆಯನ್ನ ಜನ ಎದುರು ನೋಡಬೇಕಾಗಿದೆ. ಜೊತೆಗೆ ತಗ್ಗು ಪ್ರದೇಶದಲ್ಲಿರುವಂತಹ ಜನ ಒಂದಿಷ್ಟು ತಮ್ಮದೇ ಆದಂತಹ ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೋ ಸರ್ಕಾರ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿದ್ರೆ ಖಂಡಿತ ಅವರು ಬರೋದಿಲ್ಲ. ಹೀಗಾಗಿ ಜನ ತಮ್ಮ ಕೈಯಲ್ಲಿ ಏನೆಲ್ಲ ಕೆಲಸಗಳಾಗುತ್ತೋ ಅಂತದನ್ನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಕಾಣಿಸುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಾಯಿ ಲೇಔಟ್ ಜನರಿಗೆ ಮಧ್ಯಾಹ್ನದ ಊಟವನ್ನ ಜೆಸಿಬಿಯಲ್ಲಿ ವಿತರಣೆ ಮಾಡಲಾಗಿದೆ. ವರ್ಧದೆ ನಗರದ ಬಹುತೇಕ ಕಡೆ ಇದೀಗ ಮತ್ತೆ ಮಳೆ ಆಗ್ತಾ ಇದೆ. ಜೆಪಿ ನಗರ, ಬನಶಂಕರಿ, ವಿಲ್ಸನ್ ಗಾರ್ಡನ್, ಕೆಆರ್ ಮಾರ್ಕೆಟ್ ಹಾಗೆ ಮೆಜೆಸ್ಟಿಕ್ ಸೇರಿದಂತೆ ಬೆಂಗಳೂರಿನ ಮತ್ತಷ್ಟು ಬಡಾವಣೆಗಳಲ್ಲಿ ಇದೀಗ ಮಳೆಯ ಅಬ್ಬರ ಮತ್ತೆ ಪ್ರಾರಂಭ ಆಗಿದೆ. ನಿನ್ನೆ ಸುರಿದ ಮಳೆಯಿಂದಾಗಿಯೇ ಸಾಕಷ್ಟು ಅವಾಂತರಗಳಾಗಬಹುದು. ಸಾಕಪ್ಪ ಮಳೆ ಅಂತ ಹೇಳಿ ಬೆಂಗಳೂರಿನ ಜನ ಕೈ ಮುಗಿತಾ ಇದ್ದಾರೆ ಆಕಾಶದ ಕಡೆ. ಈಗ ಮತ್ತೆ ಮಳೆ ಪ್ರಾರಂಭವಾಗಿದೆ. ಪರಿಸ್ಥಿತಿಯನ್ನ ನಿರ್ವಹಿಸಬೇಕಾಗಿದ್ದಂತಹ ಜನಪ್ರತಿನಿಧಿಗಳು ವಿರೋಧ ಪಕ್ಷ ರಾಜಕೀಯ ಮಾಡೋದ್ರಲ್ಲಿ ಬಿಸಿ, ಆಡಳಿತ ಪಕ್ಷ ಸಾಧನೆಯನ್ನ ಕೊಂಡಾಡಿಕೊಳ್ಳೋದ್ರಲ್ಲಿ ಹಾಗೆ ಕೇಂದ್ರ ಸರ್ಕಾರ ಸೇನೆಯ ಪರಾಕ್ರಮವನ್ನ ಟೀಕೆ ಮಾಡೋದ್ರಲ್ಲಿ ಬಿಸಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ. ದೀಪ್ತಿ, ಮತ್ತೆ ಮಳೆ ಮತ್ತೆ ಸಂಕಷ್ಟ, ಇಷ್ಟೇ ಜನರ ಹಣೆಬರನೇ ಇದು. ರಾಜಕಾರಣಿಗಳು ರಾಜಕೀಯ ಮಾಡೋದ್ರಲ್ಲಿ ಬಿಸಿ.
ಸ್ಮಿತಾ, ರಾಜ್ಯ ಹವಾಮಾನ ಇಲಾಖೆ 1 ವಾರಗಳ ಕಾಲ ಮಳೆಯ ಅಲರ್ಟ್ ಅನ್ನ ಕೊಟ್ಟಿದೆ. ಅದೇ ಪ್ರಕಾರವಾಗಿ ಈಗ ಮಳೆ ಬರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಮಳೆಯನ್ನ ಜನ ಎಂಜಾಯ್ ಮಾಡಬೇಕು, ಆದ್ರೆ ಬೆಂಗಳೂರಿನಲ್ಲಿ ಇಟ್ಕೊಂಡು ಮಳೆಯನ್ನ ಖಂಡಿತ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಮನೇಲೇನೋ ಮಳೆ ನೀರು ನುಗ್ಗಿಲ್ಲ ಅಂತ ಒಂದ್ ಕಡೆ ಸಮಾಧಾನ ಆದ್ರೆ, ರಸ್ತೆಗೆ ಬಂದ್ರೆ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಳ್ಬೇಕು. ಇನ್ನು ಮನೆಗಳಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ, ಮನೇಲಿರೋಣ ಅಂತ ಹೇಳಿದ್ರೆ ಕೆಲವು ಮನೆಗಳ ಮುಂದೆ ರಾಜಕಾಲುವೆ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಸೊ ಮನೆ ಒಳಗೆ ಯಾವಾಗ ಬರುತ್ತೋ, ಏನೋ ಹಾಳಾಗುತ್ತೋ, ಈ ಸತಿ ಎಷ್ಟು ಖರ್ಚು ಬೀಳುತ್ತೋ ಅಂತ ಹೇಳಿ ಆ ರೀತಿಯ ಟೆನ್ಷನ್. ಸೊ ಬೆಂಗಳೂರು ಜನಕ್ಕೆ ಮಳೆ ಬಂದ್ರೆ ಭಯ ಆಗುವಂತಹ ಪರಿಸ್ಥಿತಿಯನ್ನ ನಮ್ಮ ಸರ್ಕಾರ ನಮಗೆ ಗಿಫ್ಟ್ ಆಗಿ ಕೊಟ್ಟಿದೆ. ವಿಜುವಲ್ಸ್ ಅಲ್ಲೂ ನೀವು ನೋಡಬಹುದು. ಈಗ ಸದ್ಯಕ್ಕೆ ನಾನು ಸಿವಿರಾಮನ್ ನಗರದಲ್ಲಿದ್ದೀನಿ. ಸಿವಿರಾಮನ್ ನಗರದಲ್ಲಿ ಜೋರಾದಂತಹ ಮಳೆ ಬರ್ತಾ ಇದೆ. ಈ ಪಾರ್ಕ್ ನಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಸಮಸ್ಯೆಗಳು ಆಗಿರುವಂತದ್ದು. ಅಂದ್ರೆ ರಸ್ತೆ ಮೇಲೆ ನಿಂತಿರುವಂತಹ ಮಳೆ ನೀರು ಇರ್ಬೋದು, ಮನೆಗಳಿಗೆ ನುಗ್ಗಿರುವಂತದ್ದು, ಈ ರೀತಿಯ ಸಾಕಷ್ಟು ಸಮಸ್ಯೆಗಳು ಈ ಭಾಗದಲ್ಲೂ ಕೂಡ ಆಗಿದೆ. ಇದೇ ಭಾಗದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಬೆಳಿಗ್ಗೆಯಿಂದನೂ ಕೂಡ ಇನ್ಸ್ಪೆಕ್ಷನ್ ಅನ್ನ ಮಾಡಿ ತೆರಳಿದ್ದಾರೆ. ಯಾಕಂದ್ರೆ ನಾಳೆ ಸಿಎಂ ಡಿಸಿಎಂ ರೌಂಡ್ಸ್ ಅಲ್ವಾ, ಹೀಗಾಗಿ ಸಚಿವರು ಈಗಲಿಂದಲೇ ಎಲ್ಲ ರೀತಿಯ ಪ್ರಿಪರೇಷನ್ ಮಾಡಿಕೊಂಡು ನಾಳೆ ಅವರಿಗೆ ಅಪ್ಡೇಟ್ ಮಾಡೋದಕ್ಕೆ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೊರಟಿದ್ದಾರೆ. ಇನ್ನೂ 5 ದಿನಗಳ ಕಾಲ ಮಳೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಹವಾಮಾನ ಇಲಾಖೆ ಈಗಾಗಲೇ ಜನರಿಗೂ ಕೂಡ ಒಂದಿಷ್ಟು ಕಾಷನ್ಸ್ ಅನ್ನ ಕೊಟ್ಟಿರುವಂತದ್ದು. ಮಳೆ ಜೋರಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಜಾಗೃತಾ ಕ್ರಮಗಳನ್ನ ತಗೊಳ್ಳಿ, ಯಾಕಂದ್ರೆ ಸಿಡಿಲು ಬರುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮನೆಯಿಂದ ಹೊರಗೆ ಬರಬೇಕಾದ್ರೆ ಜಾಗೃತರಾಗಿ, ಜೊತೆಗೆ ಬೃಹದಾಕಾರದಂತಹ ಮರದ ಅಡಿಯಲ್ಲಿ ನಿಂತ್ಕೊಂಬೇಡಿ, ಸೇಫರ್ ಸೈಡು ಅಂತ ಹೇಳಿ. ಸೊ ಆದಷ್ಟು ಮನೆಯಲ್ಲಿ ಇಲ್ಲಾಂದ್ರೆ ಯಾವ್ದಾದ್ರು ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಹೇಳಿ. ಸದ್ಯಕ್ಕಂತೂ ಬೆಂಗಳೂರಿನಲ್ಲಿ ಮಳೆಯ ಬಿಡುವಂತಹ ಯಾವುದೇ ಮುನ್ಸೂಚನೆ ಕೂಡ ಕಾಣಿಸ್ತಾ ಇಲ್ಲ. 5 ದಿನಗಳ ಕಾಲ ಮಳೆಯನ್ನ ಜನ ಎದುರು ನೋಡಬೇಕಾಗಿದೆ. ಜೊತೆಗೆ ತಗ್ಗು ಪ್ರದೇಶದಲ್ಲಿರುವಂತಹ ಜನ ಒಂದಿಷ್ಟು ತಮ್ಮದೇ ಆದಂತಹ ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೋ ಸರ್ಕಾರ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿದ್ರೆ ಖಂಡಿತ ಅವರು ಬರೋದಿಲ್ಲ. ಹೀಗಾಗಿ ಜನ ತಮ್ಮ ಕೈಯಲ್ಲಿ ಏನೆಲ್ಲ ಕೆಲಸಗಳಾಗುತ್ತೋ ಅಂತದನ್ನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಕಾಣಿಸುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಾಯಿ ಲೇಔಟ್ ಜನರಿಗೆ ಮಧ್ಯಾಹ್ನದ ಊಟವನ್ನ ಜೆಸಿಬಿಯಲ್ಲಿ ವಿತರಣೆ ಮಾಡಲಾಗಿದೆ. ಹೊರದಿದೆ ನಗರದ ಬಹುತೇಕ ಕಡೆ ಇದೀಗ ಮತ್ತೆ ಮಳೆ ಆಗ್ತಾ ಇದೆ. ಜೆಪಿ ನಗರ, ಬನಶಂಕರಿ, ವಿಲ್ಸನ್ ಗಾರ್ಡನ್, ಕೆಆರ್ ಮಾರ್ಕೆಟ್ ಹಾಗೆ ಮೆಜೆಸ್ಟಿಕ್ ಸೇರಿದಂತೆ ಬೆಂಗಳೂರಿನ ಮತ್ತಷ್ಟು ಬಡಾವಣೆಗಳಲ್ಲಿ ಇದೀಗ ಮಳೆಯ ಅಬ್ಬರ ಮತ್ತೆ ಪ್ರಾರಂಭ ಆಗಿದೆ. ನಿನ್ನೆ ಸುರಿದ ಮಳೆಯಿಂದಾಗಿಯೇ ಸಾಕಷ್ಟು ಅವಾಂತರಗಳಾಗಬಹುದು. ಸಾಕಪ್ಪ ಮಳೆ ಅಂತ ಹೇಳಿ ಬೆಂಗಳೂರಿನ ಜನ ಕೈ ಮುಗಿತಾ ಇದ್ದಾರೆ ಆಕಾಶದ ಕಡೆ. ಈಗ ಮತ್ತೆ ಮಳೆ ಪ್ರಾರಂಭವಾಗಿದೆ. ಪರಿಸ್ಥಿತಿಯನ್ನ ನಿರ್ವಹಿಸಬೇಕಾಗಿದ್ದಂತಹ ಜನಪ್ರತಿನಿಧಿಗಳು ವಿರೋಧ ಪಕ್ಷ ರಾಜಕೀಯ ಮಾಡೋದ್ರಲ್ಲಿ ಬಿಸಿ, ಆಡಳಿತ ಪಕ್ಷ ಸಾಧನೆಯನ್ನ ಕೊಂಡಾಡಿಕೊಳ್ಳೋದ್ರಲ್ಲಿ, ಹಾಗೆ ಕೇಂದ್ರ ಸರ್ಕಾರ ಸೇನೆಯ ಪರಾಕ್ರಮವನ್ನ ಟೀಕೆ ಮಾಡೋದ್ರಲ್ಲಿ ಬಿಸಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ. ದೀಪ್ತಿ, ಮತ್ತೆ ಮಳೆ, ಮತ್ತೆ ಸಂಕಷ್ಟ, ಇಷ್ಟೇ ಜನರ ಹಣೆಬರನೇ ಇದು. ರಾಜಕಾರಣಿಗಳು ರಾಜಕೀಯ ಮಾಡೋದ್ರಲ್ಲಿ ಬಿಸಿ. ಸ್ಮಿತಾ, ರಾಜ್ಯ ಹವಾಮಾನ ಇಲಾಖೆ 1 ವಾರಗಳ ಕಾಲ ಮಳೆಯ ಅಲರ್ಟ್ ಅನ್ನ ಕೊಟ್ಟಿದೆ. ಅದೇ ಪ್ರಕಾರವಾಗಿ ಈಗ ಮಳೆ ಬರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಮಳೆಯನ್ನ ಜನ ಎಂಜಾಯ್ ಮಾಡಬೇಕು, ಆದ್ರೆ ಬೆಂಗಳೂರಿನಲ್ಲಿ ಇಟ್ಕೊಂಡು ಮಳೆಯನ್ನ ಖಂಡಿತ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಮನೇಲೇನೋ ಮಳೆ ನೀರು ನುಗ್ಗಿಲ್ಲ ಅಂತ ಒಂದ್ ಕಡೆ ಸಮಾಧಾನ ಆದ್ರೆ, ರಸ್ತೆಗೆ ಬಂದ್ರೆ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಳ್ಬೇಕು. ಇನ್ನು ಮನೆಗಳಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ, ಮನೇಲಿರೋಣ ಅಂತ ಹೇಳಿದ್ರೆ ಕೆಲವು ಮನೆಗಳ ಮುಂದೆ ರಾಜಕಾಲುವೆ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಸೊ ಮನೆ ಒಳಗೆ ಯಾವಾಗ ಬರುತ್ತೋ, ಏನೋ ಹಾಳಾಗುತ್ತೋ, ಈ ಸತಿ ಎಷ್ಟು ಖರ್ಚು ಬೀಳುತ್ತೋ ಅಂತ ಹೇಳಿ ಆ ರೀತಿಯ ಟೆನ್ಷನ್. ಸೊ ಬೆಂಗಳೂರು ಜನಕ್ಕೆ ಮಳೆ ಬಂದ್ರೆ ಭಯ ಆಗುವಂತಹ ಪರಿಸ್ಥಿತಿಯನ್ನ ನಮ್ಮ ಸರ್ಕಾರ ನಮಗೆ ಗಿಫ್ಟ್ ಆಗಿ ಕೊಟ್ಟಿದೆ. ವಿಜುವಲ್ಸ್ ಅಲ್ಲೂ ನೀವು ನೋಡಬಹುದು. ಈಗ ಸದ್ಯಕ್ಕೆ ನಾನು ಸಿವಿರಾಮನ್ ನಗರದಲ್ಲಿದ್ದೀನಿ. ಸಿವಿರಾಮನ್ ನಗರದಲ್ಲಿ ಜೋರಾದಂತಹ ಮಳೆ ಬರ್ತಾ ಇದೆ. ಈ ಪಾರ್ಕ್ ನಲ್ಲೂ ಕೂಡ ಕೆಲವು ಭಾಗಗಳಲ್ಲಿ
ಸಮಸ್ಯೆಗಳು ಆಗಿರುವಂತದ್ದು. ಅಂದ್ರೆ ರಸ್ತೆ ಮೇಲೆ ನಿಂತಿರುವಂತಹ ಮಳೆ ನೀರು ಇರ್ಬೋದು, ಮನೆಗಳಿಗೆ ನುಗ್ಗಿರುವಂತದ್ದು, ಈ ರೀತಿಯ ಸಾಕಷ್ಟು ಸಮಸ್ಯೆಗಳು ಈ ಭಾಗದಲ್ಲೂ ಕೂಡ ಆಗಿದೆ. ಇದೇ ಭಾಗದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಬೆಳಿಗ್ಗೆಯಿಂದನೂ ಕೂಡ ಇನ್ಸ್ಪೆಕ್ಷನ್ ಅನ್ನ ಮಾಡಿ ತೆರಳಿದ್ದಾರೆ. ಯಾಕಂದ್ರೆ ನಾಳೆ ಸಿಎಂ ಡಿಸಿಎಂ ರೌಂಡ್ಸ್ ಅಲ್ವಾ, ಹೀಗಾಗಿ ಸಚಿವರು ಈಗಲಿಂದಲೇ ಎಲ್ಲ ರೀತಿಯ ಪ್ರಿಪರೇಷನ್ ಮಾಡಿಕೊಂಡು ನಾಳೆ ಅವರಿಗೆ ಅಪ್ಡೇಟ್ ಮಾಡೋದಕ್ಕೆ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೊರಟಿದ್ದಾರೆ. ಇನ್ನೂ 5 ದಿನಗಳ ಕಾಲ ಮಳೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಹವಾಮಾನ ಇಲಾಖೆ ಈಗಾಗಲೇ ಜನರಿಗೂ ಕೂಡ ಒಂದಿಷ್ಟು ಕಾಷನ್ಸ್ ಅನ್ನ ಕೊಟ್ಟಿರುವಂತದ್ದು. ಮಳೆ ಜೋರಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಜಾಗೃತಾ ಕ್ರಮಗಳನ್ನ ತಗೊಳ್ಳಿ, ಯಾಕಂದ್ರೆ ಸಿಡಿಲು ಬರುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮನೆಯಿಂದ ಹೊರಗೆ ಬರಬೇಕಾದ್ರೆ ಜಾಗೃತರಾಗಿ, ಜೊತೆಗೆ ಬೃಹದಾಕಾರದಂತಹ ಮರದ ಅಡಿಯಲ್ಲೇ ನಿಂತ್ಕೊಂಬೇಡಿ, ಸೇಫರ್ ಸೈಡು ಅಂತ ಹೇಳಿ. ಸೊ ಆದಷ್ಟು ಮನೆಯಲ್ಲಿ ಇಲ್ಲಾಂದ್ರೆ ಯಾವ್ದಾದ್ರು ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಹೇಳಿ. ಸದ್ಯಕ್ಕಂತೂ ಬೆಂಗಳೂರಿನಲ್ಲಿ ಮಳೆಯ ಬಿಡುವಂತಹ ಯಾವುದೇ ಮುನ್ಸೂಚನೆ ಕೂಡ ಕಾಣಿಸ್ತಾ ಇಲ್ಲ. 5 ದಿನಗಳ ಕಾಲ ಮಳೆಯನ್ನ ಜನ ಎದುರು ನೋಡಬೇಕಾಗಿದೆ. ಜೊತೆಗೆ ತಗ್ಗು ಪ್ರದೇಶದಲ್ಲಿರುವಂತಹ ಜನ ಒಂದಿಷ್ಟು ತಮ್ಮದೇ ಆದಂತಹ ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೋ ಸರ್ಕಾರ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿದ್ರೆ ಖಂಡಿತ ಅವರು ಬರೋದಿಲ್ಲ. ಹೀಗಾಗಿ ಜನ ತಮ್ಮ ಕೈಯಲ್ಲಿ ಏನೆಲ್ಲ ಕೆಲಸಗಳಾಗುತ್ತೋ ಅಂತದನ್ನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಕಾಣಿಸುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಾಯಿ ಲೇಔಟ್ ಜನರಿಗೆ ಮಧ್ಯಾಹ್ನದ ಊಟವನ್ನ ಜೆಸಿಬಿಯಲ್ಲಿ ವಿತರಣೆ ಮಾಡಲಾಗಿದೆ.